ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ವಿಷಯ ಕನ್ನಡ, ಅಂಕಗಳು 40, ಅವಧಿ 90 ನಿಮಿಷ, ವರ್ಗ 6ನೇ ತರಗತಿ. 6ನೇ ತರಗತಿಯ ಈ ಒಂದು ಕನ್ನಡ ಪ್ರಶ್ನೋತ್ತರಗಳು essay 2 ಅಂದರೆ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೋತ್ತರಗಳ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸುವಂತೆ ಬರೆಯಿರಿ. ಎತ್ತು ಬಂಡಿಯನ್ನು ಎಳೆಯುತ್ತದೆ. ಈ ವಾಕ್ಯದ ಕುರಿತು ಕರ್ಮ ಕ್ರಿಯಾಪದ ಗುರುತಿಸಿ. ಏಕೈಕ ಈ ಪದ ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಇಲ್ಲಿ ನಾ ಪ್ರಶ್ನೆ ಹೇಳ್ತೀನಿ, ಮಾದರಿ ಉತ್ತರ ಪತ್ರಿಕೆನ ಅದನ್ನು ಕೂಡ ತೋರಿಸ್ತೀನಿ. ನಭ ಈ ಪದದ ಅರ್ಥ ಬರೆಯಿರಿ. ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾ. ಈ ವಾಕ್ಯದಲ್ಲಿ ಜೋಡಿ ನುಡಿಗಳನ್ನು ಗುರುತಿಸಿ. ಇನ್ನು ಬಿಟ್ಟ ಸ್ಥಳ ತುಂಬಿರಿ. ಆರ್ಯ, ಅಜ್ಜ, ಚಂದ್ರ. ಸ್ಕೂಲ್, ಇಂಗ್ಲಿಷ್ ಭಾಷೆ, ಅಲಮಾರು. ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ. ನೀ ನನಗಿದ್ದರೆ ಪದ್ಯದ ಕವಿಯ ಹೆಸರು. ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು? ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಿದ್ದಿತು? ನಾವು ಮೊದಲ ಯಾವ ಭಾಷೆಯನ್ನು ಕಲಿಯಬೇಕು? ಚೆನ್ನಮ್ಮ ಸೈನಿಕನ ಕುರಿತು ಏನೆಂದು ಹೇಳಿದಳು? ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಬರೆಯಿರಿ. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಒಣಗಿದ ನೆಲದಾಗ ಹಸಿರುಸಿರು ಉಳಿಸಾಕ. ಪ್ರಶ್ನೆ 5. ಈ ಕೆಳಗಿನ ಪ್ರಶ್ನೆಗಳ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? ಮರವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ? ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ, ಯಾಕೆ? ನೀರು ಎಲ್ಲೆಲ್ಲಿ ತುಂಬಬೇಕೆಂದು ಕವಿ ಬಯಸುತ್ತಾರೆ? ಅಮೃತ ಸೋಮೇಶ್ವರ ಅಂಕಿತನಾಮವೇನು? ಅಂಕಿತನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ? ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು? ದಶರಥ ಸುತ ಮಹಾಯಾನ. ಈ ಪದದಲ್ಲಿ ಬಳಕೆಯಾಗಿರುವ ಅಕ್ಷರಗಳನ್ನು ಹೇಗಾದರೂ ಜೋಡಿಸಿ ಅರ್ಥವತ್ತಾದ ಪೂರ್ಣ ಪದಗಳನ್ನು ರಚಿಸಿ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಸಂತೆಗೆ ಹೋದನು. ಈ ಪದ್ಯನ ಪೂರ್ಣಗೊಳಿಸಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಯಾಣದ ವಿಶಿಷ್ಟತೆಯನ್ನು ಕುರಿತು ಬರೆಯಿರಿ. ನಿಮ್ಮೂರಿನ ರಸ್ತೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ. ಅಥವಾ ನೀವು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯ ದಿನಾಚರಣೆ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ. ಮಾದರಿ ಉತ್ತರ ಪತ್ರಿಕೆ. ಇನ್ನು ಕೃತ್ತು, ಎತ್ತು, ಕರ್ಮ, ಬಂಡಿಯನ್ನು ಕ್ರಿಯಾಪದ ಹೇಳುತ್ತದೆ. 1ನೇ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ. ಕೃತ್ತು ಎತ್ತು, ಕರ್ಮ ಬಂಡಿಯನ್ನು, ಕ್ರಿಯಾಪದ ಎಳೆಯುತ್ತದೆ. ಏಕ ಪ್ಲಸ್ ಏಕ ಏಕೇಕ ವೃದ್ಧಿ ಸಂಧಿ. ನಭ = ಆಕಾಶ ಗಗನ. 4ನೇ ರಾತ್ರಿ ಹಗಲು ಜೋಡಿ ನುಡಿ. ಪ್ರಶ್ನೆ 2. ಚಂದಿರ ಪೋರ್ಚುಗೀಸ್, ಗುಪ್ತ ಕಯ್ಯಾರ ಕಿನ್ನರಯ್ಯ. ಪ್ರಶ್ನೆ 2ರಲ್ಲಿ ಉತ್ತರ 4 ಕೂಡ ಹೇಳಿದ್ದೀನಿ. ಇನ್ನು ಪ್ರಶ್ನೆ 3ರಲ್ಲಿ ಬಾಲ್ ಗಂಗಾಧರ ತಿಲಕರು ಮತ್ತು ಗಾಂಧೀಜಿ. ಇನ್ನು 2ನೇ ನಮ್ಮ ರಾಜ್ಯಕ್ಕೆ 1923 ಕರ್ನಾಟಕ ಎಂಬ ಹೆಸರು ಬಂದಿತ್ತು. ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು. ಚೆನ್ನಮ್ಮ ಛಲ ತೊಟ್ಟು ಹುಲಿಯಂತೆ ನುಗ್ಗೋನು ಎಂದು ಹೇಳಿದರು. ಪ್ರಶ್ನೆ 4. ಈ ವಾಕ್ಯವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಪೀತಾಂಬರವನ್ನು ನೇಯುವಾಗ ಯಾರು ನೋಡಬಾರದೆಂದು ಹೇಳಿದ್ದರು? ಕುತೂಹಲ ತಡೆಯಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದು ಹರಿ ಕೊಠಡಿಯ ಒಳಗೆ ಹೋದಾಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿ ಹರಿಗೆ ಹೇಳಿದಳು. ಈ ವಾಕ್ಯವನ್ನು ಗಂಗವ್ವ ತಾಯಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನನ್ನು ಕರೆಯುತ್ತಿದ್ದಾನೆ. ಹುಡುಗಿಯರು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು. ಈ ಪೀತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವ ಇರುತ್ತಿತ್ತು. ಕೊಕ್ಕರೆಗೆ ಈ ರೀತಿ ಪವಾಡ ಶಕ್ತಿ ಇತ್ತು. 2ನೇ ಮಠಗಳು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಸಹಾಯವನ್ನು ಮಾಡುತ್ತವೆ. ಬಡಬಗ್ಗರಿಗೆ ಧನ ಸಹಾಯ, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡುವುದು, ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು, ಧಾರ್ಮಿಕ ಕಾರ್ಯಗಳನ್ನು ನಡೆಸಬಹುದು. ಒಟ್ಟಾರೆ ಮಠಗಳು ಸಮಾಜಕ್ಕೆ ದಾರಿದೀಪಗಳಾಗಿವೆ. 3ನೇ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವಿರಲಿಲ್ಲ, ಏಕೆಂದರೆ ಕನ್ನಡ ಪ್ರದೇಶಗಳಲ್ಲಿ ಮುಂಬೈ, ಮದ್ರಾಸ್, ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು. ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು. ಇನ್ನು 4ನೇದು. ನೀರು ನೆಲದ ಕಣದಾಗ ಹಾಗೂ ಮನದ ಪದರಾಗ ತುಂಬಬೇಕೆಂದು ಕವಿ ಹೇಳುತ್ತಾರೆ. ಅಮೃತ ಸೋಮೇಶ್ವರ ಅಂಕಿತನಾಮ ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ. ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈಮೀರಿತೆಂದು ಅವಳಿಗೆ ನೋವಾಯಿತು.
ಇನ್ನು 7ನೇ ದಶರಥ ಸುತ ಮಹಾನಾಯನ ದಶರಥ ರಥ ಸುತ ದಶ ಮಹಾಯಾನ ಶರಥ ಮನ ಧನ ಮರ ದಯ ಸುಮನ ಸುರ ಮುಂತಾದವು. ಪ್ರಶ್ನೆ 6. ಸಂತೆಗೆ ಹೋದನು ಭೀಮನ ಹಿಂಡಿಯ ಕೊಂಡನು 10 ಮನ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿದ. ಪ್ರಶ್ನೆ 7. ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬೆಂಡೆಗಳ ತಾಣವಾದ ಯಾನ ಕೂಡ ಒಂದು. ಶಿರಸಿಯಿಂದ ಯಾನ ಎಂಬ ಹಳ್ಳಿ ತಲುಪಿ ಅಲ್ಲಿಂದ 2 ಕಿಲೋಮೀಟರ್ ಕಾಲು ದಾರಿಯಲ್ಲಿ ಪ್ರಯಾಣಿಸಬೇಕು. ದಾರಿಯಲ್ಲಿ ಮೋಹಿನಿ ಶಿಖರ ಸುಮಾರು 300 ಅಡಿ ಎತ್ತರವಿದೆ ಹಾಗೂ 390 ಅಡಿ ಎತ್ತರವಿದೆ. ಭೈರೇಶ್ವರ ಶಿಖರ ಕಾಣುತ್ತದೆ. ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಶಿವರಾತ್ರಿ ದಿನ ಭೈರೇಶ್ವರ ಸ್ವಾಮಿ ಉತ್ಸವ ನಡೆಯುತ್ತದೆ. ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲಾಗದೆ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡವಾದ ಶಿಖರ ಬೆಳೆಯಿತೆಂದು ದಂತಕಥೆಯಿಂದ. ಆದರೆ ಭೂಗರ್ಭ ಶಾಸ್ತ್ರದ ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ. ಕಲ್ಲಿನ ಗುಹೆಯೊಳಗೆ ಪ್ರವೇಶಿಸುವುದು ಒಂದು ಸುಂದರ ಅನುಭವ. ಇಲ್ಲಿವರೆಗೆ ಪ್ರಶ್ನೆ. ಇನ್ನು ಕೊನೆಯದಾಗಿ ನೀವು ಇಲ್ಲಿ ಬರೆಯುವಂಥ ಒಂದು ಪ್ರಶ್ನೆ 7ರಲ್ಲಿ 2ನೇದಕ್ಕೆ ಇದು ಉತ್ತರ, ಸ್ಥಳ, ತಾರೀಕು, ವಿಷಯ, ಅಂಕ ಇಂದ ಇಲ್ಲಿವರೆಗೂ ನೀವು ನೋಡಿಕೊಂಡು ಪತ್ರನ ರಚಿಸಬೇಕು. ನಿಮಗೂ ಕೂಡ ಇವತ್ತಿನ ಕನ್ನಡ ಪ್ರಶ್ನೆ ಪತ್ರಿಕೆ, ಮಾದರಿ ಉತ್ತರ ಪತ್ರಿಕೆ, ಈ ಒಂದು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಿರೋದು. ನಿಮ್ಮ ಕ್ವಶನ್ ಪೇಪರ್ ಹೇಗಿರುತ್ತೆ ಗೊತ್ತಿಲ್ಲ, ನಾನೊಂದು ಕ್ವಶನ್ ಪೇಪರ್ ರೆಡಿ ಮಾಡಿರೋದು ನಿಮ್ಮ ಅನುಕೂಲಕ್ಕೋಸ್ಕರ. ಈ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿದ್ರೆ ಸ್ಕೋರ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಓದೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ರೆಡಿ ಮಾಡಿರೋವಂಥ ಈ ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ.